9 ದಿರಂಗಿದೆ. ಇಂಡಿಯನ್ ಕರೆನ್ಸಿಯಲ್ಲಿ ಒಂದು ಅರೌಂಡ್ 200 ಆಗುತ್ತೆ. ಈ ಫ್ರೂಟ್ಸ್ ತಗೋತಾ ಇದೀವಿ ನ್ಯೂಜಿಲೆಂಡ್. ಪ್ರೈಸ್ ಬಂದು 8 ದಿರಮ್ಮು. ಒಂದು ಕೆಜಿ 17 ದಿರಮ್ ಇದೆ. ನಮ್ಮೂರಲ್ಲಿ ಅದೆಲ್ಲ ಕೊಡ್ತಾರಲ್ಲ ಬೇರೆ ಯಾರಾದ್ರೂ. ಬೀನ್ಸ್ 1 ಕೆಜಿಗೆ 13 ದಿರಮ್ ಇದೆ, ಅಂದ್ರೆ 284 ರೂಪಾಯಿ ಆಗುತ್ತೆ. ಬೀನ್ಸ್ 1 ಕೆಜಿಗೆ 300 ರೂಪಾಯಿ ಇದೆ. ಇದು 9 ದಿರಮ್ ಆಗಿದೆ. ಇದು 6 ದಿರಮ್ 25 ಪೀಸ್ ಇದೆ. ವೀಕೆಂಡ್ ಬಿಟ್ಟು ನೋಡಿದಾಗ 22 ಇದ್ದಿದ್ದು 23 ಆಗುತ್ತೆ. 21 ಒಂದೇ ಪ್ರೈಸ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಒಂದು ವೀಕಿಗೆ ಎಷ್ಟು ಗ್ರಾಸರಿಗೆಲ್ಲ ಖರ್ಚಾಗುತ್ತೆ, ಮತ್ತೆ ಇಲ್ಲಿ ದುಬೈಗೆ ಯಾವ ದೇಶದ ತರಕಾರಿಗಳೆಲ್ಲ ಬರ್ತವೆ, ಮತ್ತೆ ಇಂಡಿಯಾಗೂ ಮತ್ತೆ ದುಬೈಗೆ ತರಕಾರಿದು ಬೆಲೆದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ವಿಡಿಯೋ ಮುಖ ತಿಳಿಸ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ. ಇನ್ನು ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ನೋಡೋಣ ಎಷ್ಟೆಷ್ಟು ಪ್ರೈಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಲೆಟ್ಸ್ ಗೋ. ಲುಲು ಹೈಪರ್ ಮಾರ್ಕೆಟ್ ನಲ್ಲಿ ಯಾವ ತರ ಇದೆ ಗೊತ್ತಾ? ಈ ಒಂದು ಸೆಕ್ಷನ್ ಅಲ್ಲಿ, ಈ ಸೆಕ್ಷನ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ಇಲ್ಲ ಮೆನ್ಷನ್ ಮಾಡಿರ್ತಾರೆ. ಅದೇ ತರ ಎಲ್ಲ ನೇಮ್ ಬೋರ್ಡ್ ಇದೆ. ಅಂದ್ರೆ ಈ ಸೆಕ್ಷನ್ ಅಲ್ಲಿ ಯಾವ್ಯಾವ ತರ ಐಟಮ್ ಸಿಗುತ್ತೆ, ಲೈಕ್ ಯಾವ ತರ ಅಂತ ಹೇಳಿದ್ರೆ ಇಲ್ಲಿ ಡಿಶ್ ವಾಶ್ ಮತ್ತೆ ಕ್ಲೀನಿಂಗ್ ಪ್ರಾಡಕ್ಟ್ಗಳು ಸಿಗುತ್ತೆ, ಅದೆಲ್ಲ ಸಿಗೋದು ಇಲ್ಲಿ ಸಿಗುತ್ತೆ ಅಂತ ಈ ತರ ನೇಮ್ ಬೋರ್ಡ್ ಹಾಕಿರ್ತಾರೆ. ಅಂದ್ರೆ ಅವ್ರಿಗೆ ಲೈಕ್ ಕಷ್ಟ ಆಗ್ಬಾರ್ದಂತ, ಈಸಿಯಾಗಿ ಸಿಗ್ಲಿ ಅಂತ ಈ ತರ ನೇಮ್ ಬೋರ್ಡ್ ಹಾಕಿರ್ತಾರೆ. ನನಗೆ ಇವಾಗ ಯಾವ್ದೋ ಕಾರ್ಡ್ ಬೇಕು, ಮಿಸ್ ಮಾಡ್ಕೊ ಬಂದಿದ್ದೀನಿ ಏನೇನ್ ಬೇಕು ಅಂತ ಮರ್ತೋಗ್ಬಿಟ್ಟು ಅಂತ ಕಾರ್ಡ್ ತಗೋಣ. ನನಗೆ ಇವಾಗ ಉದ್ದಿನ ಕಾಳು ಬೇಕು. ಉದ್ದಿನ ಕಾಳು 500 ಗ್ರಾಮ್ ಇದೆ, ಅರ್ಧ ಕೆಜಿ. ಇಲ್ಲಿ ಪ್ರೈಸ್ ಬಂದು 9 ದಿರಮ್ ಇದೆ. ಇಂಡಿಯನ್ ಕರೆನ್ಸಿಯಲ್ಲಿ ಒಂದು ಅರೌಂಡ್ 200 ಆಗುತ್ತೆ. ಇದು ಸೇಮ್ 500 ಗ್ರಾಮು, ಇದು 400 ಗ್ರಾಮ್. ಬೇರೆ ಬೇರೆ ಬ್ರ್ಯಾಂಡು. ಇದು 6 ದಿರಮ್ ಇದೆ. 6 ದಿರಮ್ ಅಂದ್ರೆ 130 ರೂಪಾಯಿ ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ. ಜಸ್ಟ್ 100 ಗ್ರಾಮ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ಲ, 60 ರೂಪಾಯಿ ಡಿಫ್ರೆನ್ಸ್ ಇದೆ ಜಸ್ಟ್ 100 ಗ್ರಾಮ್ಗೆ. ಇಲ್ಲಿ ಅಂದ್ರೆ ಬ್ರ್ಯಾಂಡ್ಗಳಿದೆ, ಅಂದ್ರೆ ಇಲ್ಲಿ ಲುಲು ಬ್ರ್ಯಾಂಡು ಮತ್ತೆ ಈಸ್ಟರ್ನ್ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್ಗಳು. ನಾನಿವಾಗ ನೋಡ್ತಾ ಇದ್ದೀನಿ ಯಾವ ತಗೊಳ್ಳೋಣ ಅಂತ. ಇದನ್ನ ತಗೊಳ್ಳ. ನಾನು ಇವಾಗ 500 ಗ್ರಾಮ್ ತಗೊಂಡಿದ್ದೀನಿ. 9 ದಿರಮ್ಮು ಇಂಡಿಯನ್ ಕರೆನ್ಸಿಯಲ್ಲಿ ಒಂದು 230 ದಿರಮ್, ಅಂದ್ರೆ 230 ರೂಪೀಸ್ ಆಗುತ್ತೆ ಇಂಡಿಯನ್ ಕರೆನ್ಸಿಗೆ. ತಗೊಳ್ಳೋಣ ಬೇಕಂತ. ಕಾಲು 3 ದಿರಮ್ 20 ಪೀಸ್ ಆಗುತ್ತೆ. ಇಂಡಿಯನ್ ಕರೆನ್ಸಿಯಲ್ಲಿ 80 ರೂಪಾಯಿ ಆಗುತ್ತೆ. ಇದಕ್ಕೆ ಅರ್ಧ ಲೀಟರ್ಗೆ 80 ರೂಪಾಯಿ ಆಗುತ್ತೆ. ನಾನು ಇವಾಗ ಅದನ್ನು ತಗೊಂಡಿದ್ದೀನಿ ಒಂದು ವಾರಕ್ಕೆ ಆಗಲಿ ಅಂತ. ಹಾಲು 2 ಲೀಟ್ರು, ಅದು 12 ದಿರಮ್ ಇದೆ. ಸೊ ಎಷ್ಟಾಗುತ್ತೆ? 220 ರೂಪಾಯಿ ಆಗುತ್ತೆ. ಅಂದ್ರೆ ಹಾಲು ಡಿಫ್ರೆನ್ಸ್ ಇದೆ, ಅಂದ್ರೆ ಫುಲ್ ಫ್ಯಾಟು ಅಥವಾ ಲೋ ಫ್ಯಾಟು, ಮತ್ತೆ ಐಸ್ ಕ್ರೀಮ್ ಮಾಡ್ಬೇಕಾದ್ರೆ ಯಾವ ಹಾಲು ಯೂಸ್ ಮಾಡ್ಬೇಕು, ಅಂದ್ರೆ ಬೇರೆ ಬೇರೆ ತರದೆಲ್ಲ ಇದೆ. ಯಾವಾಗ ಒಂದನ್ನ ಡೀಪ್ ಆಗಿ ಯಾವತ್ತಾದ್ರೂ ನಿಮ್ಗೆ ವಿಡಿಯೋ ತೋರಿಸ್ತೀನಿ. ಯೋಗರ್ಟ್ 170 ಗ್ರಾಮ್ ಇದೆ. ಇಂಡಿಯನ್ ಕರೆನ್ಸಿ ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ 1 ದಿರಮ್ಮು 25 ಪೀಸ್ ಆಗುತ್ತೆ, 30 ರೂಪಾಯಿ ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ. ಈ ಫ್ರೂಟ್ಸ್ ತಗೋತಾ ಇದೀವಿ ನ್ಯೂಜಿಲೆಂಡ್. ಪ್ರೈಸ್ ಬಂದು 8 ದಿರಮ್ಮು 95 ಪೀಸ್ ಇದೆ. ಇಂಡಿಯನ್ ಕರೆನ್ಸಿಯಲ್ಲಿ 170 ದಿರಮ್, ಅಂದ್ರೆ 170 ರೂಪೀಸ್ ಆಗುತ್ತೆ. ಅವ್ರು ಆ್ಯಪಲ್ ತಗೋತಿದ್ದಾರೆ ಅಂತಂದ್ರೆ ಸುಮ್ಮನೆ ರ್ಯಾಂಡಮ್ ಆಗಿ ತಗೋತೀವಿ ಎಷ್ಟೋ ಇಷ್ಟು, ಬಟ್ 1 ಕೆಜಿಗೆ ಎಷ್ಟು ಪ್ರೈಸ್ ಇದೆ ಅಂತ ಅಲ್ಲಿ ಆ ಕೌಂಟರ್ ಅಲ್ಲಿ ಅವರು ಬಿಲ್ ಹಾಕ್ತಾರೆ. 1 ಕೆಜಿ 17 ದಿರಮ್ ಇದೆ. 17 ದಿರಮ್ 95 ಪೀಸ್. ಇಂಡಿಯನ್ ಕರೆನ್ಸಿಲಿ ಹತ್ತತ್ರ 400 ರೂಪಾಯಿ ಆಗುತ್ತೆ. ನಮ್ಮೂರಲ್ಲಿ ಅದೆಲ್ಲ ಕೊಡ್ತಾರಲ್ಲ ಬೇರೆ ಯಾರಾದ್ರೂ. ಕೊಡ್ತಾ ಇದೀವಿ. 15 ದಿರಮ್ ಅಂದ್ರೆ 300 ರೂಪಾಯಿ ಆಗುತ್ತೆ. ಒಂದು 2 ತಗೊಂಡಿನ ಅಷ್ಟೇ. ಒಂದು ಎಷ್ಟಾಗುತ್ತೆ ಪ್ರೈಸ್ 2ಕ್ಕೆ ಅಂತ. 1 ಕೆಜಿಗೆ 300 ರೂಪಾಯಿ ಆಗುತ್ತೆ ಇಂಡಿಯನ್ ಕರೆನ್ಸಿಯಲ್ಲಿ. ನೆಲ್ಲಿಕಾಯಿ
ಅವ್ರು ಬಿಲ್ ಆಗ್ತಾ ಇದ್ದಾರೆ. ಆಕ್ಚುಲಿ ಲುಲ್ ವಿಡಿಯೋ ಮಾಡ್ತಿದ್ವಲ್ಲ, ಅವರು ಅಲ್ಲಿ ಅಲೋ ಮಾಡಲ್ಲ ವಿಡಿಯೋಗ್ರಫಿ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಎಲ್ಲನೂ ತಗೋ ಬಂದಿದ್ದೀನಿ ಗ್ರಾಸರಿಯನ್ನು. ಬಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟೆಷ್ಟು ಅದು ಪ್ರೈಸ್ ಇದೆ ಅಂತ. ಒಂದೊಂದೇ ಓಪನ್ ಮಾಡೋಣ. ಇದು ಕರಿಬೇವು. ಇದು ಆ್ಯಕ್ಚುಲಿ ಅಂದರೆ 1 kg 34 ದಿರಮ್ ಇದೆ. 34 ದಿರಮ್ ಅಂದರೆ 700 ರೂಪಾಯಿ ಆಗುತ್ತೆ ಇಂಡಿಯನ್ ರುಪೀಸ್ ಸರಿ. ಬಟ್ ಇಷ್ಟಕ್ಕೆ 1 ದಿರಮ್ ಇದೆ. 1 ದಿರಮ್ ಅಂದರೆ 27 ರೂಪಾಯಿ. ಇದು ಒಂದು ಅಂದರೆ ಇಲ್ಲಿನ 1 ದಿರಮ್ಮು ಇಂಡಿಯನ್ ಕರೆನ್ಸಿಗೆ 27 ರೂಪಾಯಿಗೆ ಸಮ. ಓಕೆನಾ? 1 ದಿರಮ್ ಇದೆ ಕರಿ ಲೀವ್ಸ್ ಅಂತಂದರೆ ಇಂಡಿಯನ್ ಕರೆನ್ಸಿಯಲ್ಲಿ 27 ರೂಪಾಯಿ ಆಗುತ್ತೆ. ಬಿಲ್ ಇಲ್ಲಿ ಇರಲಿ, ಅಷ್ಟು ಹೇಳ್ತೀನಿ. ಮತ್ತು ನಿಮ್ಗೆ ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿರಿ ಅನ್ಕೋತೀನಿ. ಹಾಲು ಎಷ್ಟಿದೆ ಅಂತಿದ್ದು ಅರ್ಧ ಲೀಟ್ರ್ ಇದೆ. ಎಷ್ಟೊಂದು ಪ್ರೈಸ್ ಇದು 6 ದಿರಮ್ ಇತ್ತಲ್ಲ, 130 ರೂಪಾಯಿ ಇದು ಹಾಲು, ಅರ್ಧ ಲೀಟ್ರ್ ಹಾಲು. ಈ ವ್ಯಾಲಿಡಿಟಿ ಒಂದು ವಾರ ಇರುತ್ತೆ ಹಾಲು. ಫ್ರಿಜ್ಜಲ್ಲಿ ಮಾಡಿಕೊಂಡು ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಬ್ರೆಡ್ ತೊಗೊಂಡೆ. ಬ್ರೆಡ್ ಪ್ರೈಸ್ ಅಷ್ಟು ಗೊತ್ತಿಲ್ಲ ಎಷ್ಟಿದೆ ಅಂತ. ನಾನು ತರಕಾರಿ ಬಗ್ಗೆ ಹೇಳ್ತೀನಿ. ಗ್ರೀನ್ ಚಿಲ್ಲಿ 1 kg 10 ದಿರಮ್ ಇದೆ, ಅಂದರೆ 220 ರೂಪಾಯಿ. ಇದು 1 ದಿರಮ್ 60 ಪೀಸ್ ಇದೆ ಅಂತ ಅಂದರೆ ಒಂದು 25 ರೂಪಾಯಿ ಆಗುತ್ತಾ? ಒಂದು 25 ರೂಪಾಯಿ, ಒಂದು 23 ರೂಪಾಯಿ ಆಗುತ್ತೆ ಅನ್ಕೊಳ್ತು ಅರೌಂಡ್. ಬಟ್ ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದು ಮ್ಯಾಕ್ಸಿಮಮ್ ಒಂದು ಅರೌಂಡ್ ಹೇಳ್ತೀನಿ ಎಷ್ಟು ಪ್ರೈಸ್ ಇದೆ ಅಂತ. ಇದು ಕೊತ್ತಂಬರಿ ಸೊಪ್ಪು 1 ದಿರಮ್ ಅಂದರೆ 22 ರೂಪಾಯಿದು. ಜಿಂಜರು 1 kg 10 ದಿರಮ್ಮು ಅಂದರೆ 220 ರೂಪಾಯಿ. ಇದು 1 ದಿರಮ್ ಅಷ್ಟೇ. ಇದು 27 ರೂಪಾಯಿ ಇಷ್ಟಿದೆ, 27 ರೂಪಾಯಿದು. ಬೀನ್ಸು 1 kg 13 ದಿರಮ್ಮು ಅಂದರೆ 13 ದಿರಮ್ ಎಷ್ಟಾಗುತ್ತೆ? ಎಲ್ಲ ಟೈಮು ಪರ್ಫೆಕ್ಟಾಗಿ ಒಂದ್ಸರಿ ಬೇಡಲ್ಲ, ಒಂದು ನಿಮಿಷ ಕ್ಯಾಲ್ಕುಲೇಟ್ ಮಾಡೇ ಬಿಡ್ತೀನಿ. ಎಷ್ಟು? ಬೀನ್ಸು 1 kg 13 ದಿರಮ್ ಇದೆ, ಅಂದರೆ 284 ರೂಪಾಯಿ ಆಗುತ್ತೆ ಅರೌಂಡು. ಬಟ್ ಈ ಪ್ರೈಸ್ ಬಂದು 2 ದಿರಮ್ ಇದೆ, 44 ರೂಪಾಯಿ ಇಷ್ಟಕ್ಕೆ ಇಂಡಿಯನ್ ಕರೆನ್ಸಿಯಲ್ಲಿ. ಇದು ಆಮ್ಲ ನೆಲ್ಲಿಕಾಯಿ ಆಲ್ರೆಡಿ ಹೇಳಿದ್ನಲ್ಲ, 15 ದಿರಮ್ ಇದೆ 1 kg ಅಂದರೆ 300 ರೂಪಾಯಿ ಆಗುತ್ತೆ. ಇದು 2 ದಿರಮ್ ಇದೆ, ಅಂದರೆ 3 ತೊಗೊಂಡಿದ್ದೀನಿ, 2 ದಿರಮ್ ಇದೆ, 44 ರೂಪಾಯಿ 45 ರೂಪಾಯಿ ಆಗುತ್ತೆ ಅರೌಂಡ್ ಇದು. ಮೂಲಂಗಿ 1 kg 150 ರೂಪಾಯಿ ಇದೆ. ಬಟ್ ಇಷ್ಟು ಈ ಒಂದಕ್ಕೆ 2 ದಿರಮ್ ಅಂದರೆ ಒಂದು 50 ರೂಪಾಯಿ ಆಗುತ್ತೆ ಇದು ಅಲ್ಲಪ್ಪ. 50 ರೂಪಾಯಿ ಬಂದಿತ್ತು ಇದು. ಡ್ರಮ್ ಸ್ಟಿಕ್ಕು ನುಗ್ಗೆಕಾಯಿ 1 kg 17 ದಿರಮ್ ಇದೆ, 350 ರೂಪಾಯಿ ಅಲ್ಲ, 350 ರೂಪಾಯಿ. ಇದು 4 ತೊಗೊಂಡು ಚಿಕ್ಕದು 345 ಪೀಸ್ ಇದೆ, 100 ರೂಪಾಯಿ ಆಗುತ್ತಾ? ಹಾಂ, ಇಷ್ಟು 100 ರೂಪಾಯಿ ಆಗಿದೆ 4ಕ್ಕೆ. ನಮ್ಮೂರಲ್ಲಾದರೆ ಫ್ರೀಯಾಗಿ ಕೊಡ್ತಾರೆ ಯಾರಾದರೂ ನುಗ್ಗೆ ಸೊಪ್ಪನ್ನೆಲ್ಲ ಬೆಳೆದಿರೋದಾದ್ರೆ. ಬಟ್ ಈಗ ನಾವು ಕೊಂಡ್ಕೊಂಡು ತಿನ್ನಬೇಕು. ಇದೇನು ಸುನಿ? ಇದು ದಂಟಿನ ಸೊಪ್ಪು, ಇದು 1 ದಿರಮ್ ಅಂದರೆ 22 ರೂಪಾಯಿದು. ನಿಂಬೆಹಣ್ಣು 1 kg 150 ರೂಪಾಯಿ. ಇದು 1 ದಿರಮ್ ಇದೆ, 22 ರೂಪಾಯಿ ಆಗುತ್ತೆ. 4ಕ್ಕೆ 22 ರೂಪಾಯಿ. ಇದು ಅಟ್ಲೀಸ್ಟ್ ಓಕೆ, ವರ್ತ್ ಇದೆ. ಇಂಡಿಯಾದಲ್ಲೂ ಅಷ್ಟೇ ಅಲ್ವಾ, ಒಂದು 5 ದಿರಮ್ ಅಂದರೆ 5 ರೂಪಾಯಿ ಇರುತ್ತೆ. 4 ಇದೆ ಅಂತಂದರೆ ಒಂದು 20 ರೂಪಾಯಿ ಆಗುತ್ತೆ. ಒಂದು 22 ರೂಪಾಯಿ, 7 ರೂಪಾಯಿ ಇಷ್ಟ. ಬಟ್ ಓಕೆ, ಅದು ಬೇರೆದು ಕಂಪೇರ್ ಮಾಡಿದ್ರೆ.
ಆರೆಂಜು 1 kg 300 ರೂಪಾಯಿ ಇದೆ. ಇದು 9 ದಿರಮ್ ಆಗಿದೆ. 9 ದಿರಮ್ ಅಂತಂದರೆ 190 ರೂಪಾಯಿ, 190 ರೂಪಾಯಿ ಆಗುತ್ತೆ. ಇದು 190 ರೂಪಾಯಿಗೆ 6 ಪೀಸ್ ಇದೆ. ಚಿಕ್ಕ 190 ರೂಪಾಯಿ. ಕ್ಯಾರೆಟು 1 kg 5 ದಿರಮ್ ಇದೆ. 5 ದಿರಮ್ 45 ಪೀಸು, ಒಂದು 110 ರೂಪಾಯಿ ಆಗುತ್ತೆ. ಬಟ್ ಇದು ಈ ಎರಡಕ್ಕೆ 1 ದಿರಮು 85 ಪೀಸ್ ಇದೆ. ಅರೌಂಡ್ ಒಂದು 23 ರೂಪಾಯಿ 24 ರೂಪಾಯಿ ಆಗುತ್ತೆ ಇದು ಎರಡಕ್ಕೆ. ಕ್ಯಾರೆಟ್ಗೆ ಬನಾನಾ ಅಂದರೆ ಇದು ಚುಕ್ಕಿ ಬನಾನ, ಏಲಕ್ಕಿ ಬನಾನ. ಇಲ್ಲಿ ಚುಕ್ಕಿ ಬರ್ತಿದೆ. ಏಲಕ್ಕಿ ಬಾಳೆಹಣ್ಣು 1 kg 13 ದಿರಮ್ ಇದೆ. 13 ದಿರಮ್ ಅಂತಂದರೆ ಇದು 13 ದಿರಮ್ ಇದೆ, 286 ರೂಪಾಯಿ ಆಗುತ್ತೆ. ನಾನು ತೊಗೊಂಡಿರೋದು 6 ದಿರಮು 70 ಪೀಸ್ ಇದೆ ಅಂತಂದರೆ 130 ರೂಪಾಯಿ ಆಗುತ್ತೆ ಇಷ್ಟು ಬನಾನಕ್ಕೆ. ಇದು ಈರುಳ್ಳಿ 1 kg 7 ದಿರಮ್ ಇದೆ, 140 ರೂಪಾಯಿ, 140-150 ರೂಪಾಯಿ ಆಗುತ್ತೆ. ಇಷ್ಟಕ್ಕೆ 5 ದಿರಮು 25 ಪೀಸ್ ಆಗಿದೆ. ಒಂದು 110 ರೂಪಾಯಿ ಅಂದ್ಕೊಳ್ಳಿ, 110 ರೂಪಾಯಿ ಇಷ್ಟಕ್ಕೆ. ಟೊಮೊಟೊ 1 kg 7 ದಿರಮ್ ಇದೆ, ಅಂದರೆ 150 ರೂಪಾಯಿ. ನಾನು ತೊಗೊಂಡಿರೋದು 5 ದಿರಮ್ 35 ಪೀಸ್ ಇದೆ, ಒಂದು 100 ದಿರಮ್ ಆಗುತ್ತೆ. 100 ರೂಪಾಯಿ ಆಗುತ್ತೆ. ಯಾವಾಗಲೂ ಪ್ರತಿ ಸರಿನೂ ದಿರಮ್ ಅಂತ ಹೇಳಿ ರುಪೀಸ್ ಅಂದರೆ ಅಷ್ಟು ಸಡನ್ನಾಗಿ ಬರಲಿಲ್ಲ, ಸಾರಿ. 100 ರೂಪಾಯಿ ಆಗುತ್ತೆ ಇದು. ಈ ಬೆಳ್ಳುಳ್ಳಿ ಬಂದು ಚೀನಾದು 450 ಗ್ರಾಮ್ ಇದೆ ಪರ್ ಪ್ಯಾಕೆಟ್. ಅಂದರೆ ಇದು ಅವರೇ ಎಲ್ಲನೂ ಹಾಕಿ ಮಾಡಿರ್ತಾರೆ. ಒಂದು ತೊಗೊಬಂದಿದ್ದೀನಿ. ಬಟ್ ಇಂಡಿಯಾದು ಸಣ್ಣಕ್ಕಿರುತ್ತಲ್ಲ, ಸ್ವಲ್ಪ ಬಿಡ್ಸೋಕೆ ಕಷ್ಟ ಆಗುತ್ತೆ ಅಂತೇಳಿ ನಾನು ದಪ್ಪು ತೊಗೊಬಂದಿದ್ದೀನಿ. ಇದು ಪ್ರೈಸ್ ಇವ್ರು ಮೆನ್ಷನ್ ಮಾಡಿಲ್ಲ, ಇದರಲ್ಲಿರುತ್ತೆ ನೋಡಿ, ಆಮೇಲೆ ಹೇಳ್ತೀನಿ, ಒಂದು ನಿಮಿಷ ಇರಿ. ಇದು 6 ದಿರಮ್ 25 ಪೀಸ್ ಇದೆ, 130 ರೂಪಾಯಿ. ಬಟ್ ಇದು 1 kg ಎಷ್ಟು ಅಂತ ಬದಲ, ಬಟ್ ಪ್ಯಾಕೆಟ್ ಅಲ್ವಾ, ಪ್ಯಾಕೆಟು 130 ರೂಪಾಯಿ ಆಗುತ್ತೆ. ಇದು 130 ರೂಪಾಯಿ ಬೆಳ್ಳುಳ್ಳಿ. ಕ್ಯಾಪ್ಸಿಕಮ್ಮು 1 kg 11 ದಿರಮ್ ಇದೆ, ಅಂದರೆ 240 ರೂಪಾಯಿ ಆಗುತ್ತೆ. ಬಟ್ ಇಲ್ಲಿ ನಾನು ತೊಗೊಂಡಿರೋದು 3 ದಿರಮ್ ಇದೆ. 3 ದಿರಮ್ ಅಂದರೆ 66 ರೂಪಾಯಿ. ಎರಡು ಪೀಸು 76 ರೂಪಾಯಿ ಇದೆ ಕ್ಯಾಪ್ಸಿಕಮ್ಮು. ಮತ್ತು ಮೊಸರು ಯೋಗರ್ಟ್ ತೊಗೊಂಡಿದ್ದೀನಿ, ಫ್ರೆಶ್ ಯೋಗರ್ಟು. ಇದು 170 ಗ್ರಾಮ್ ಇದೆ. ಪ್ರೈಸ್ ಎಷ್ಟಿದೆ ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ. ಅಂದರೆ 1 ದಿರಮ್ ಏನು 22 ರೂಪಾಯಿ ಅಂದ್ಕೊಳ್ಳಿ. ಇದು 1 ದಿರಮ್ ಇತ್ತು, 1 ದಿರಮ್ ಸಮಥಿಂಗ್ ಏನೋ ಪೀಸ್ ಇತ್ತು, ಅರೌಂಡ್ 23 ರೂಪಾಯಿ ಅಂತ ಅಂದ್ಕೊಳ್ಳಿ. ಇದು ಅಂದರೆ ಇದಕ್ಕೂ ಆ್ಯಕ್ಚುಲಿ ಏನು ಗೊತ್ತಾ, 2 ವಾರ ಇರುತ್ತೆ ವ್ಯಾಲಿಡಿಟಿ. ನಾವು 2 ವಾರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಮತ್ತು ಆ್ಯಪಲ್ಲು 9 ದಿರಮ್ ಇದೆ. 9 ದಿರಮ್ ಅಂದರೆ 180 ರೂಪಾಯಿ, 190 ರೂಪಾಯಿ ಆಗುತ್ತೆ. ಈ 9 ದಿರಮ್ಮು ಇಂಡಿಯಾ ಕರೆನ್ಸಿಯಲ್ಲಿ 190 ರೂಪಾಯಿ ಆಗುತ್ತೆ. ಇದು ಇಷ್ಟು ಆ್ಯಪಲ್ಲಿಗೆ 4 ದಿರಮ್ ಇದೆ ಅಂತಂದರೆ ಒಂದು 88 ರೂಪಾಯಿ ಅಂದ್ಕೊಳ್ಳಿ. 88 ಅರೌಂಡು 5 ಪೀಸಿಗೆ 88 ರೂಪಾಯಿ. ಇಷ್ಟು ಸಾಮಾನು ತೊಗೊಂಡಿದ್ದೀನಿ. ಸ್ವಲ್ಪ ಸ್ನ್ಯಾಕ್ಸ್ ಏನೋ ತೊಗೊಂಡ್ರು. ಮತ್ತು ಕಾಳು ಪ್ರೈಸ್ ನಾನು ಆವಾಗಲೇ ಹೇಳಿದ್ದೀನಿ. ಇದು ಗ್ರೀನ್ ಪೀಸು 3 ದಿರಮ್ ಇತ್ತು, 66 ರೂಪಾಯಿ. ಇದು ಉದ್ದಿನಕಾಯಿದು 6 ದಿರಮ್ ಇತ್ತು. 6 ದಿರಮ್ ಅಂತಂದರೆ ಒಂದು 120 ರೂಪಾಯಿ ಅಂದ್ಕೊಳ್ಳಿ. 120 ಅರೌಂಡ್ ಆಗುತ್ತೆ. ಅರ್ಧ kg 120. ಇದು 400 ಗ್ರಾಮ್ ಇದೆ. ಈ ದುಬೈಗಾದರೆ ಯಾವ್ಯಾವ ಗೊತ್ತಾ, ಈ ದುಬೈಗೆ ಇಂಡಿಯಾದಿಂದ ಈಜಿಪ್ಟು, ನ್ಯೂಜಿಲೆಂಡು ಮತ್ತು ಒಮನ್ನು ತುಂಬ ದೇಶದ ತರಕಾರಿಗಳು, ಹಣ್ಣುಗಳೆಲ್ಲ ಬರ್ತಾ ಇರುತ್ತೆ. ಇಂಡಿಯಾಕ್ಕೂ ಮತ್ತು ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ನಮ್ಮ ವೆಜಿಟೇಬಲ್ಸ್ ಆಗಲಿ, ಗ್ರೋಸರಿ ಆಗಿರಲಿ, ನಮಗೆ ಒಂದು ವೀಕಿಗೆ ಇಷ್ಟ ಆಗುತ್ತೆ ನಮಗೆ ಐಟಮ್ಗಳು. ನಿಮಗೊಂದು ವಿಷಯ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿದ್ದೀನಿ. ನಾನು ಅವತ್ತು ವೆಜಿಟೇಬಲ್ಸ್ ತಂದು ವಿಡಿಯೋ ಮಾಡಬೇಕಾದ್ರೆ ಒಂದು ಟಾಪಿಕ್ ಕೇಳೋದು ಮರ್ತೋದೆ. ಏನಂತ ಹೇಳಿದ್ರೆ, ಈ ವೀಕೆಂಡ್ ಒಂದು ತರಕಾರಿ ಪ್ರೈಸ್ ಇಷ್ಟಿರುತ್ತೆ ಅಂತ ಅನ್ಕೊಳ್ಳಿ, ಬಟ್ ನೆಕ್ಸ್ಟ್ ವೀಕೆಂಡ್ ಅದೇ ಇರುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ವೇರಿಯೇಷನ್ ಆಗ್ತಾ ಇರುತ್ತೆ. ಒಂದೊಂದ್ಸರಿ ತುಂಬ ಕಮ್ಮಿನೂ ಆಗುತ್ತೆ, ಒಂದೊಂದ್ಸರಿ ಜಾಸ್ತಿನೂ ಆಗ್ತಾ ಇರುತ್ತೆ. ಮೋರ್ ಓವರ್ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಾನು ಅವತ್ತು ವಿಡಿಯೋ ಮಾಡ್ಬೇಕಾದ್ರೆ 1 ದಿರಮ್ಗೆ ಇಂಡಿಯನ್ ಕರೆನ್ಸಿಲಿ 22 ರೂಪೀಸ್ ಆಗ್ತಾ ಇತ್ತು. ಒಂದೊಂದ್ಸರಿ ವೇರಿಯೇಷನ್ ಆಗ್ತಾ ಇರುತ್ತೆ. ಒಂದು ವೀಕೆಂಡ್ ಬಿಟ್ಟು ನೋಡಿದಾಗ 22 ಇದ್ದಿದ್ದು 23 ಆಗುತ್ತೆ, 21 ಕೂಡ ಆಗುತ್ತೆ.
ನಾವು ಒಂದೇ ಪ್ರೈಸ್ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಮಾರ್ಕೆಟ್ ಪ್ರೈಸ್ ಮೇಲೆ ವೇರಿಯೇಷನ್ ಆಗ್ತಾ ಇರುತ್ತೆ. ಪ್ರೆಸೆಂಟ್ ನಾನು ಅವತ್ತು ತಂದಿದ್ದ ದಿನ ನಾನು ಒಂದು ದಿರಮ್ಗೆ 22 ರುಪೀಸ್ ಇತ್ತು. ಸೊ ಅದನ್ನ ನಾನು ಇಂಟು ಮಾಡಿ ನಿಮ್ಗೆ ಹೇಳಿದ್ದೀನಿ. ಐ ಥಿಂಕ್ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ನಾನು ಎವ್ರಿ ವೀಕೆಂಡ್ ಕೂಡ ಗ್ರಾಸರಿ ತರಕ್ ಹೋಗೋದ್ರಿಂದ ಏನ್ ಗೊತ್ತಾ, ಈಗ ಒಂದ್ ವೀಕಲ್ಲಿ ಏನೇನು ಅಡಿಗೆ ಮಾಡ್ತೀನಿ ಅಂತ ಅನ್ಕೋತೀನಿ ನೋಡಿ, ಅದನ್ನ ಲಿಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಐಟಮ್ ಅಡಿಗೆ ಮಾಡ್ಬೇಕು ಅಂತ ಅನ್ಕೊಂಡಿನಿ, ಇವ್ ಬೇಕು ಅಂತ ತಗೊಬರಕ್ ಹೋಗ್ತಿರ್ತೀನಲ್ವಾ. ಸೊ ಬಟ್ ಎವ್ರಿ ವೀಕೆಂಡು ಸೇಮ್ ಗ್ರಾಸರಿ ಐಟಮ್ ದುಡ್ಡಾಗುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಯಾಕಂದ್ರೆ ನಂದು ಲಿಸ್ಟ್ ಇರುತ್ತಲ್ಲ, ಅದು ಅವಾಗ ಅವಾಗ ವೇರಿಯೇಷನ್ ಆಗ್ತಾ ಇರುತ್ತೆ. ಮತ್ತೆ ಈ ಸರಿಗೆ ಸ್ವಲ್ಪ ಕಮ್ಮಿ ತರ್ಬೋದು ತರಕಾರಿನ. ನೆಕ್ಸ್ಟ್ ಟೈಮು ಸ್ವಲ್ಪ ಗ್ರಾಸರಿ ಎಲ್ಲ ಜಾಸ್ತಿ ಖಾಲಿ ಆಗ್ಬೋದು, ಅವಾಗ ಜಾಸ್ತಿ ಖರ್ಚಾಗಿರುತ್ತೆ. ಬಟ್ ನಾವು ಎಕ್ಸಾಕ್ಟ್ ಆಗಿ ಪರ್ ವೀಕ್ ಇಷ್ಟೇ ಆಗುತ್ತೆ ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಸಮ್ ಟೈಮ್ಸ್ ನಾವು ಒಂದೊಂದ್ಸರಿ ನೋಡಿ, ಈಗ ಕಾಳುಗಳೆಲ್ಲ ಬೇಗ ಖಾಲಿ ಆಗುತ್ತೆ ಒಂದೊಂದು. ಮತ್ತೆ ಈಗ ಅಕ್ಕಿ ಹಿಟ್ಟಿನ ಹಿಡಿದು ರಾಗಿ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ, ಮತ್ತೆ ಅಕ್ಕಿ ಎಲ್ಲ ಯೂಸ್ ಮಾಡ್ತೀವಲ್ಲ, ಒಂದೊಂದ್ಸರಿ ಅದು ಲಾಂಗ್ ಟೈಮ್ ಬರುತ್ತೆ ನಾವು ತಂದಿರೋ ಕ್ವಾಂಟಿಟಿ ಮೇಲೆ. ಅದಕ್ಕೆ ನಾನು ಎಕ್ಸಾಕ್ಟ್ ಇಷ್ಟ ಆಗುತ್ತೆ ಅಂತ ನಾನು ನಿಮ್ಗೆ ಅಪ್ರಾಕ್ಸಿಮೇಟ್ ಹೇಳಕ್ ಆಗಿಲ್ಲ. ನಾನೀಗೆಲ್ಲ ಹೇಳಿಲ್ಲ ಪ್ರೈಸ್ ಇಷ್ಟಿದೆ ಎಷ್ಟಾಗುತ್ತೆ ಅಂತ ಎಲ್ಲ ಹೇಳಿಲ್ಲ. ಸೊ ಒಂದು ಅಂದಾಜು ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿಗೂ ಮತ್ತೆ ಬ್ಯಾಂಗ್ಳೂರಿಗೂ ತರಕಾರಿ ಬೆಲೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಒಂದು ತಿಳಿಸ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಇವಾಗ ಹೊಸ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀನಿ. ಸೊ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಯಾವ್ದಾದ್ರು ಇಲ್ಲಿಂದ ಯಾವ್ದಾದ್ರು ವಿಡಿಯೋಗಳು ಬೇಕು ಅಂತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ. ಆದಷ್ಟು ಮ್ಯಾಕ್ಸಿಮಮ್ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಟ್ಟು ವಿಡಿಯೋ ಮಾಡಕ್ ನಾನು ಟ್ರೈ ಮಾಡ್ತೀನಿ. ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.